ಅತ್ಲಾಗೆ ಹೋಗ್ತಿರೋದು ನೋಡು. ಅವಳೇ ಗಗನನೇ ತಾಂಡಿರೋದು, ನಮ್ಮನೆ ಕಡಿಕೆ ಹೋಗ್ತಾ ಇರೋದು. ನೋಡೇ ರುಕ್ಕಮ್ಮ ಹೇಳಿರಿ ಅವಳು ತಾಂಡಿಲ್ಲ ಅಂತಿದ್ದೆ, ನೋಡು ಅತ್ಲಾಗೆ ಹೋಗೋದು. ಇನ್ನೂ ಹೋಗ್ತಾಯ್ತು ಬಾ. ಸಿಟ್ಟು ಬಂದ್ಬಿಟ್ಟೈತೆ, ರಂಗನಾಟ ಆಡ್ತೈತೆ. ಇನ್ನೂ ಅರೆ ಬಡಿಯಾಗಿ ಇದ್ಬಿಟ್ಟಿದ್ರೆ ಅರೆ ಶಬ್ದ ಕೇಳಿದ್ರೆ ಇನ್ನೂ ಯಪ್ಪ ಸ್ವಾಮಿ ಇನ್ನೂ ರಂಗನಾಟ ಆಡೋದು. ಮೈ ಮೇಲೆ ಬಂದ್ಬಿಟ್ಟೈತೆ ಭೂತರಾಯ, ದೊಡ್ಡ ಅನ್ಕಣಮ್ಮೋ ದೊಡ್ಡನು. ಮೈ ಮೇಲೆ ಬಂದ್ಬಿಟ್ಟೈತೆ ನೀನು. ಅದಕ್ಕೆ ಮತ್ತೆ ಬಡವ್ರಿಗೆ ಕಷ್ಟಪಟ್ಟವ್ರಿಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಎಂಬದು ನಿಮ್ಮದು ಸಿಕ್ಕೇ ಬಿಡಮ್ಮ. ಕಿಕ್ಕಮ್ಮ ಸಿಕ್ಕೇ ಸಿಗ್ತವೆ. ಮಾರಿ ಕೂಲರ್ ದುಡ್ಡು ಅದು ಏನೈತೆ ಅದೆಲ್ಲ ಸಿಕ್ಕೇ ಸಿಗುತ್ತೆ. ಪಾಪ ಅವ್ರು ಕಷ್ಟಪಟ್ಟು ಕೂಲಿ ಮಾಡಿರ್ತಾರೆ. ದೇವ್ರ ನಂಬಿದೆ, ಯಾವತ್ತು ದೇವ್ರ ಕೈ ಬಿಡಲ್ಲ ಅಂಬದಕ್ಕಿದೆ ಸಾಕ್ಷಿ ನೋಡು. ದೇವ್ರು ಯಾವತ್ತೂ ಕೈ ಬಿಡಲ್ಲ ಯಾರನ್ನೂ. ಕಷ್ಟಪಟ್ಟವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಯಾವುದಾದ್ರೂ ಒಂದು ಕಡಿಕೆ ಒಳ್ಳೇದು ಮಾಡೇ ಮಾಡ್ತಾನೆ ಎಂಬುದು ಇವತ್ತು ನಾನು ಅನ್ಕೊಬಿಟ್ಟು ಬಿಡು. ನೋಡು ಇವತ್ತು ಎಲ್ಲಿದೆ ಅಂತ ಇವಾಗ ಗೊತ್ತಾಗ್ತವೆ. ಪಾಪ ಕಷ್ಟಪಟ್ಟವ್ರೆ ಅವರು ಅಂತೇಳಿ ದೇವರು ಒಂದು ಇದನ್ನು ತೋರಿಸ್ತಾ ಐತಿ. ಕುರು ತೋರಿಸ್ತಾ ಇತ್ತು ನೋಡಮ್ಮ. ಒಂದು ಕ್ಷಣ ನೀನು ಸುಮ್ಮನೆ ಇದ್ಬಿಡು. ನೀನು ಸುಳ್ಳು ಹೇಳ್ದಂಗೆ ಅವರು ಸುಳ್ಳು ಹೇಳಿದ್ರೆ ಅವ್ರಿಗೂ ಬೀಳ್ತಾ ಇರ್ತ ಚಟಿ ಏಟು. ನೋಡು, ನಾವು ಕಷ್ಟಪಟ್ಟಿರೋದಕ್ಕೆ ದೇವ್ರು ಇವತ್ತು ನಮಗೆ ಸಿಗಂಗೆ ಮಾಡ್ತೈತಿ. ಕಷ್ಟಪಡ್ಬೇಕು ಅಂಬೋದು ಇದಕ್ಕೆ. ಮತ್ತೆ ಕಷ್ಟಪಟ್ಟರೆ ದೇವ್ರು ಯಾವತ್ತೂ ಕೈ ಹಿಡಿತಾನೆ. ಇತ್ಲಾಗೆ ಹೋಗ್ತೈತಿ ಕಣ. ಇತ್ಲಾಗೆ ಹೋಗ್ತೈತಿ. ಅಲ್ಲೇ ಕುರ್ತ್ಕೊಂಡಿರೋದು ಅವಳು. ನಾನು ಅವಳೇ ಕುರ್ತ್ಕೊಂಡಿರೋದಾಗ ನಾನು ಅವಳೇ ತಾಂಡಿರ್ಬೇಕು ಅಂತ ನಾನು ಕುರ್ತ್ಕೊಂಡಿದ್ದೀನಿ. ನೋಡೋಣ ಸ್ವಾಮಿ ಹತ್ತೋಗುತ್ತೆ ಅಂತ. ಇನ್ನು ನೋಡು, ಹತ್ತೋದೇಟ್ಗೆ ಅವಳೇ ತಾಂಡವಳೆ ಅಂತ ಅಲ್ಲ. ನೋಡು ಯಾರು ತಾಂಡವ್ರೆ ಏನು ಎತ್ತ ಅಂತ, ಯಾರು ತಾಂಡವ್ರ ಅಂತ ಕರೆಕ್ಟಾಗಿ ಕುರು ತೋರಿಸುತ್ತೆ ನೋಡು. ಆಮೇಲೆ ಮಾತಾಡ್ಬೇಕು ಸೋಡಮ್ಮ, ಮುಂತಾಗಲೇ ಮಾತಾಡಬಾರ್ದು ನೀನು. ನೀನು ಮಾಡಿರೋ ಕೆಲಸ ಎಂಥದ್ದು ಸ್ವಲ್ಪ ಯೋಚನೆ ಮಾಡು. ನೋಡಿ ನೀನೆಲ್ಲ ಒಪ್ಕೊಂಬತ್ಕಂತೂ ಪರವಿಲ್ಲ. ಒಪ್ಕೊಂಬಿಲ್ಲ ಅಂದಿದ್ರೆ ಇನ್ನೂ ಏನಿಲ್ಲ ನಿನಗೆ. ಹಿಂಗೆ ಬೀಳ್ತಾ ಇರಲಿಲ್ಲ. ನೀನು ಸುಮ್ಮನೆ ನೀನು ಇದು ಆಟ ಆಡಕ್ಕೆ ಹೋದ್ರೆ ಹಿಂಗೆ ಮತ್ತು ಏನು ಅಂದ್ಕೊಂಡಿದೀಯ? ನಡೆಯುವುದೆಲ್ಲ ನಡೆದೇ ಹೋದರೆ ದೇವರೇ ನಿನಗೆ ಬೆಲೆಯಲ್ಲಿ. ನಡೆಯೋದೆಲ್ಲ ನಡೆದು ಬಿಟ್ರೆ ದೇವ್ರಿಗೆ ಬೆಲೆನೇ ಇರಲ್ಲ. ಮನುಷ್ಯರು ಬಯಸಿದ್ದೆಲ್ಲ ಸಿಕ್ಬಿಟ್ರೆ ದೇವ್ರಿಗೆ ಬೆಲೆನೇ ಇರಲ್ಲ. ದೇವ್ರನ್ನ ಯಾರೂ ನೆನೆಸ್ಕೊಂಬಲ್ಲ. ಬರಿ ಜಲ್ ಬರ್ರಿ. ಹೋಗೋಣ. ಸ್ವಾಮಿ ಹತ್ತು ಕರ್ಕೊಂಡು ಹೋಗ್ತಾ ಹೋಗ್ಬೇಕು. ಕುರು ತೋರ್ಸುತ್ತೆ ಇವಾಗ. ಕುರು ನೀನು ಕುರ್ತ್ಕೊಂಡಿರೋದ ತೋರ್ಸುತ್ತೆ ಕಣ್ ಚೋಡಮ್ಮ. ತೋರಿಸ್ಲಪ್ಪ ಸ್ವಾಮಿ, ತೋರಿಸ್ಲಿ. ಎಲ್ಲರೂ ಅಯ್ಯೋ ಈಗಳಪ್ಪ ಈ ಚೋಡಮ್ಮ ಮಾತಾಡ್ತಾಳೆ, ಇವಳು ಸುಳ್ಳು ಹೇಳ್ತಾಳೆ ಅಂತಾರೆ. ಕುರು ತೋರಿಸ್ಲಿ, ನಾನು ಕೂತ್ಕೊಂಡಿದ್ದೀನಿ ಅವಳೆ ಅಂತ ಅದು ಹಂಗೆ ಆಗುತ್ತೆ ಬಾ. ಹಂಗೆ ಆಗೋದು. ಅತ್ಲಾಗೆ ಅದೇ ಅದಕ್ಕೆ ಹೋಗ್ತಾ ಇರೋದು ಸ್ವಾಮಿ. ಅತ್ಲಾಗೆ ಅದಕ್ಕೆ ಹೋಗ್ತಾ ಇರೋದು. ಅವಳೆ ಗಗನನೇ ತಾಂಡಿರೋದು ಅವಳನ್ನೇ ಕೂತ್ಕೊಂಡಿರೋದು ನಾನು. ತುಂಬ ಇವಾಗ ಯಾರು ತಗೊಂಡವ್ರ ಅವ್ರಿಗೆ ಶಿಕ್ಷೆ ಆಗುತ್ತೆ. ದೇವ್ರು ಐದಾನೆ ಎಂಬುದು ಇದಕ್ಕೆ. ಮತ್ತೆ ದೇವ್ರು ಎಲ್ಲಿ ಯಾರು ತಪ್ಪು ಮಾಡಿರ್ತಾರ ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ಬಾ, ಅದು ಯಾರು ತಪ್ಪು ಮಾಡಿರ್ತಾರ ಅದನ್ನ ಗೊತ್ತಾಗುತ್ತೆ. ಕಣಿ ಇಲ್ಲಿಗೆ ಹೋಗ್ತಾ ಇದ್ದೆ ರುಕ್ಕಮ್ಮ. ಗಗನರ ಮಂತಕ್ಕೆ ಹೋಗ್ತಾ ಇತ್ತಲ್ಲೇ ಸ್ವಾಮಿ. ಅಮ್ಮ ಅಂತಾಳಲ್ಲಪ್ಪ, ಏನೋ ಸಿಟ್ಟಿಗೇನೋ ತಾಂಡವಳ ಏನೋ. ಅರ್ಷಿಕಮ್ಮ ಬೈತಾಳೆ ಎಂಬ ಸಿಟ್ಟಿಗೇನೋ ತಾಂಡಿರ್ಬೇಕೋ ಏನೋ. ನಡೀರ್ ನೋಡ. ಮಗಳೇ ಹೇಳಿಲ್ವೇ ನೋಡಿ, ಇವಳೇ ತಾಂಡ್ರದ್ ನೋಡ್ತಿಪ್ಪಣ. ಗಗನ ಅಂತದಲ್ಲ ಅಂತ್ಯಾ ನೋಡು. ಸರಿಯಾಗಿ ತೋರಿಸ್ತೈತೆ. ಸರಿಯಾಗಿ ತೋರಿಸ್ತೈತೆ. ಸ್ವಾಮಿ ದೇವ್ರಿ, ಯಾಕ್ರಪ್ಪ ಹಿಂಗೆ ದೇವ್ರು ಹಿಂಗೆ ಹೊಡ್ಸಿದ್ದೀರಾ? ಯಾಕೆ ಇವಾಗಲವು ಕಳ್ದೇವಂತೆ ಸೌಳಕಾಯಿ ನಾವು ಕೂಲರ್ದು ದುಡ್ಡು ಬೊಟ್ಟು ಬಳಸ್ಕೊಂಡಿತ್ತು. ಅದಕ್ಕೆ ಅಲ್ಲೆಲ್ಲ ಪಂಚಾಯತಿ ಮಾಡಿದ್ವಲ್ಲ, ಅದಕ್ಕೆ ಇವಾಗ ಕೂತ್ಕೊಂಡೈತಿ. ಕಿವಿಕ್ಕೆಮ್ಮ ಯಾರು ತಾಂಡವ್ರೆ ಅಂತ ಹೇಳಿ ಇವಾಗ ಯೋಗನೇ ತಾಣೈತಿ ಅಂತ ಇದು ಹೇಳ್ತೈತಿ. ಅದಕ್ಕೆ ದೇವ್ರು ಯಾಕೆ ಇಲ್ಲೇ ನಿಂತ್ಕೊಂಡು ಇಲ್ಲೇನೆ ಕುಣಿತೈತೆ. ತಕ 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 ಇಲ್ಲೇ ಕುಣಿತೈತೆ. ಯಾಕ ಮಗಳೇ ಅಂತೈತಿ. ಗಗನನ ಏನಮ್ಮ ನೀನು ತಾಂಡಿದೀಯ ಕಿವಿಕ್ಕೆಮ್ಮವ? ಇಲ್ಲಪ್ಪ, ನಾನು ತಾಂಡಿಲ್ಲಪ್ಪ, ನಾನು ತಾಂಡಿಲ್ಲ. ಏನಪ್ಪ ಗಗನ ತಾಂಡೈತೇನಪ್ಪ ಸ್ವಾಮಿ? ಗಗನ ತಾಂಡೈತೇನಪ್ಪ? ಪೂರು ಏನು ಇಲ್ಲಿ ತೋರಿಸ್ತಾ ಇದೆಯಾ? ಗಗನ ತಾಂಡೈತೆ ನೋಡು. ಈ ಹುಡುಗಿ ತಾಂಡಿರಕ್ಕಿಲ್ಲ ಅನ್ಕೊಂಡ್ರೆ ಈ ಹುಡುಗಿನೇ ತಾಣೈತಿ ನೋಡು. ದೇವರು ಇಲ್ಲೇ ಕುರು ತೋರಿಸ್ಬಿಡ್ತು. ಇಲ್ಲಪ್ಪ, ನಾನು ತಾಂಡಿಲ್ಲ ದೇವ್ರೆ, ನಾನು ತಾಂಡಿಲ್ಲ ಕಣಪ್ಪ, ನಾನು ತಾಂಡಿಲ್ಲ. ಗೊತ್ತು ಮಗಳೇ, ನೀನು ತಾಂಡಿಲ್ಲ ಅಂತ ಗೊತ್ತು. ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಕಣೋ. ನೀನು ಧೈರ್ಯವಾಗಿರೋ. ನೀನು ಯಾವುದ್ರಾಗೂ ಹೆದರಿಕೆ ಬೇಡ. ನೀನು ಮುಂದೋಗೋ. ಎಲ್ಲದ್ರಾಗೂ ನಾನು ಇದೀನಿ ಕಣೋ. ಮುಂದೆ ನೀನು ಕಾಪಾಡ್ಕೊಂಡು ನಾನು ಕೈ ಹಿಡಿತೀನಿ ಕಣೋ. ನೀನು ಯಾವುದ್ರಾಗೂ ಹೆದರಿಕೆ ಬೇಡ. ನಾನು ಸದಾ ನೀನು ಕಾಯ್ತಾ ಇರ್ತೀನಿ. ನೀನು ಹಿಂಗೇನೆ ಹೋಗ್ತಾ ಇರು ಮುಂದೆ. ಧೈರ್ಯವಾಗಿ ಹೋಗ್ತಾ ಇರು. ಎಲ್ಲದ್ರಾಗೂ ನಿನ್ನ ಹೆಜ್ಜೆಯಲ್ಲೂ ನಾನು ಇರ್ತೀನಿ. ಧೈರ್ಯವಾಗಿರೋ. ನೀನು ಧೈರ್ಯ ಕಳ್ಕೊಬೇಡ ಕಣೋ. ನಾನು ಇದೀನಿ ಕಣೋ. ನೀನು ಅಷ್ಟೇ ಕಣಪ್ಪ ನನ್ನ ಮಗ. ನೀನು ಚೆನ್ನಾಗಿರ್ಬೇಕು ಕಣೋ. ಆಶೀರ್ವಾದ ಮಾಡ್ತಾ ಇರೋದು ಗಗನಂಗೆ. ಕಾಲಿಗೆ ಬಿಡಮ್ಮ, ಕಾಲಿಗೆ ಬಿಡು. ಸ್ವಾಮಿ ಆಶೀರ್ವಾದ ಮಾಡ್ತಾ ಐತೆ ನಿನಗೆ. ಕಾಲಿಗೆ ಬಿಡು.
ಅಲ್ಲಾದ್ರಾಗೂ ನಾನು ಇರ್ತೀನಿ, ನೀನು ಹೆದರಿಕೆ ಬೇಡ ಕಣೋ, ಧೈರ್ಯವಾಗಿರೋ. ಅಲ್ಲಮ್ಮ, ಆಶೀರ್ವಾದ ಮಾಡ್ತಾ ಇರೋದು ಗಗನಂಗೆ. ಆಶೀರ್ವಾದ ಮಾಡ್ತಾ ಐತೆ ದೇವರು. ಚಾಟಿ ತಾಂಡು ನೋಡು, ಆಶೀರ್ವಾದ ಮಾಡ್ತಾ ಇರೋದು, ಚಾಟಿ ಮುಟ್ಸಿ. ನೀನು ಚೆನ್ನಾಗಿರೋ, ನಾನು ಇರ್ತೀನಿ, ಧೈರ್ಯವಾಗಿರು ಅಂತ. ಹೋಗುತ್ತಲ್ಲ ಗಗನ ಚೆನ್ನಾಗಿ ದೇವಸ್ಥಾನಕ್ಕೆ ಕೈ ಮುಗಿಯೋಕ್ಕೆ, ಅದಕ್ಕೆ ದೇವರು ಆಶೀರ್ವಾದ ಮಾಡ್ತೈತಿ. ನೀನು ನೋಡಿದರೆ ಗಗನ ತಾಂಡೈತೇನೋ, ಅದಕ್ಕೆ ಇಲ್ಲೇ ತೋರಿಸ್ತಾ ಐತಿ ಅಂತ ಹೇಳ್ತೀಯ. ಗಾಡಿ ಇನ್ನು ಮುಂದೆ ಹೋಗುತ್ತೆ, ಇಲ್ಲಿ ಮನೆ ಸಿಕ್ತಲ್ಲ ಗಗನರ್ದು, ಅದಕ್ಕೆ ಗಗನಿಗೆ ಆಶೀರ್ವಾದ ಮಾಡ್ತಾ ಐತಿ. ಚೆನ್ನಾಗಿ ಓದು ಅಂತ. ನೋಡು ಎಷ್ಟು ಗಗನ ಒಳ್ಳೆ ಹುಡಿ. ಇವತ್ತು ದೇವ್ರ ಆಶೀರ್ವಾದ ಮಾಡ್ತಾಯಿದ್ದಿ. ದೇವ್ರಿಗೆ ಯಾರು ನಡ್ಕೊಂತಾರ ಚೆನ್ನಾಗಿ ಅವ್ರನ್ನ ಕೈ ಬಿಡಲ್ಲ ಅಂಬೋದು. ಇದಕ್ಕೆ ಮತ್ತು ಗಗನ ನೋಡು ವಾರ ಹೋಗುತ್ತೆ ಅಂತ, ಚೆನ್ನಾಗಿ ಹೋಗುತ್ತೆ, ಕೈ ಮುಗಿತೈತೆ ಅಂತೇಳಿ ಇವರೆಲ್ಲ ಹೇಳ್ತಿದ್ರು ಹೆಂಗಸರು. ಮಾತಾಡ್ಕೊಂಬತ್ತಿದ್ರು ವಾರ ಹೋಗುತ್ತೆ ಅಂತೇಳಿ. ಅದಕ್ಕೆ ದೇವರು ಹೆಂಗೆ ಆಶೀರ್ವಾದ ಮಾಡ್ತಾಯಿತ್ತು. ದೇವ್ರಿಗೆ ನಡೆದಾರನ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅಂಬೋದು ಸತ್ಯ. ನಾವು ದೇವ್ರ ತಾಗ ಹೆಂಗೆ ನಡೀತೀವ, ನಾವು ದೇವ್ರಿಗೆ ಹಂಗೆ ಕಾಪಾಡ್ತಾನೆ ಸ್ವಾಮಿ. ನೀನು ಅಡ್ಬಿಡಪ್ಪ ಗುಂಡ, ನೀನು ಅಡ್ಬಿಡು. ಧೈರ್ಯವಾಗಿರ್ರಿ ಮಕ್ಕಳ, ಧೈರ್ಯವಾಗಿರ್ರಿ, ಎದ್ರಕೊಬಿಡ್ರಿ, ನಾನು ಎಲ್ಲಾದ್ರಾಗೂ ನಾನು ಇದ್ದೀನಿ. ಬರಲೇನಪ್ಪ ಇನ್ನು. ಸ್ವಾಮಿ ದೊಡ್ಡವನಿ ಇದೇ ಕೈ ಮುಗಿತೀನಪ್ಪ, ಕೈ ಮುಗಿತೀನಿ. ದೇವರೇ ಕಾಪಾಡಪ್ಪ, ನೀನೇ ನನ್ನ ಮಕ್ಳನ್ನ ಕಾಪಾಡ್ಕೊಂಡು ಹೋಗ್ಬೇಕಪ್ಪ. ನೀನೇ ಕಾಪಾಡ್ಕೊಂಡು ಹೋಗ್ಬೇಕು. ಈಗ ನೀನೇ ಎಲ್ಲಾದ್ರಾಗ ಅವ್ರನ್ನ ಕೈ ಹಿಡ್ದಿದೀಯ, ಇಟ್ಟಿದ್ದಾರನ್ನ ಹಿಡ್ದು ದೊಡ್ಡವ್ರನ್ನ ಮಾಡಿದೀಯ. ಅವ್ರ ಅಮ್ಮ ಇನ್ನೂ ಕಿತ್ಕೊಬಿಟ್ಟೆ. ಇವಾಗ ನೀ ಮಕ್ಳನ್ನ ನೋಡ್ಕೊಂಬ, ಜವಾಬ್ದಾರಿ ನಿಂದೆಪ್ಪ. ನಿನ್ನ ಮಡಿಲ್ಗೆ ಹಾಕ್ಬಿಟ್ಟಿದ್ನಪ್ಪ ತಂದೆ, ನೀನೇ ಎಲ್ಲಾದ್ರಾಗೂ ನೋಡ್ಕೋಬೇಕು. ಅಷ್ಟೇ, ನೀನೇ ನೋಡ್ಕೋಬೇಕಪ್ಪ. ಯಾದ್ರ ಬೇಡ ಮಗ, ಈ ದಿನ ನಾನು ನಿನ್ನ ಕಾಪಾಡಿಲ್ವೇನೋ? ಎಲ್ಲಾದ್ರಾಗೂ ನಾನು ನಿನ್ನ ಕಾಪಾಡಿದ್ದೀನಿ, ಕೈ ಹಿಡ್ದಿದ್ದೀನಿ. ಯಾವ್ದ್ರಾಗ ನಾನು ಕೈ ಬಿಟ್ಟಿದ್ದೀನಿ ನಾನು ಹೇಳ? ನಿನಗೇನೇ ಇರಲ್ಲ, ನಿನ್ನ ಬೇಡ, ನಾನು ನಿನ್ನ ಯಾವತ್ತೂ ಕೈ ಬಿಡಲ್ಲ ಕಣ. ಧೈರ್ಯವಾಗಿರು ನೀನು. ನಾನು ಯಾವತ್ತೂ ನಾನು ನಿನ್ನ ಕೈ ಬಿಟ್ಟಿಲ್ಲ. ನಾನು ಐದೀನಿ, ನೀನು ಏನೇ ಮಾಡೋದು ಧೈರ್ಯವಾಗಿ ಮಾಡು. ನಾನು ಮುಂದೆ, ನೀನು ಹಿಂದೆ. ಎಲ್ಲಾದ್ರಾಗೂ ನೀನು ನಡೆಯೋ ಒಂದು ಹೆಜ್ಜೆಯಲ್ಲೂ ನಾನು ಇದೀನಿ ಕಣೋ. ಹೆದ್ರಿಕೆ ಬಿಡ ಕಣೋ ನಿನಗೆ. ಹೆದ್ರಿಕೆ ಬಿಡ ಕಣೋ. ನಿನ್ನ ಈ ಹುಡುಗರು ನೋಡ್ಕೊಂಡು ಧೈರ್ಯವಾಗಿರಲ್ಲ. ಧೈರ್ಯವಾಗಿರು. ಮುಂದೆ ಏನೇ ಬಂದರೂ ನಾನು ನೋಡ್ಕೊಂತೀನಿ. ಅದೇನು ಬಂದ್ರೂ ನಾನು ನಿನಗೆ ಕೆಟ್ಟದ್ದಾಗೋದಕ್ಕಂತೂ ಬಿಡೋದಿಲ್ಲ. ನಾನು ಏನೇ ಕೆಟ್ಟದ್ದಾದ್ಬೇಕಂದ್ರೂ ನಾನು ಅದನ್ನ ತುಳ್ಕೊಂತೀನಿ, ನಾನು ಅದನ್ನ ತುಳಿತೀನಿ. ತುಳಿಯೋ ಅಂಥ ಶಕ್ತಿ ನನಗೈತೆ, ನಾನು ತುಳಿತೀನಿ. ನೀನು ಹೆದ್ರಿಕೆ ಬಿಡ ಕಣೋ, ನೀನು ಧೈರ್ಯವಾಗಿರೋ. ಇನ್ನು ಬರಲೇನಾ ನಾನು? ಆಯ್ತಪ್ಪ ಸ್ವಾಮಿ ದೊಡ್ಡವನೇ ಕಾಪಾಡಪ್ಪ. ಇನ್ನು ಹೋಗ್ತೈತಿ. ನಡೀರಿ, ಹತ್ತು ಹೋಗ್ತೈತಿ. ಇನ್ನು ಹತ್ತಿರಿ ಕೆಂಟು. ಎದ್ದಾಳ್ರಮ್ಮ, ಎದ್ದಾಳ್ರಿ. ಯಾರು ಮಂತಕ್ಕೆ ಹೋಗ್ತಾಯಿದ್ದೋ, ಬರ್ರಿ. ಅಯ್ಯೋ, ಇವಾಗ ನಮ್ಮಂತ ಕೆನ ಬಂದುಬಿಟ್ರೆ, ನನ್ನೇನ ಕುರು ತೋರಿಸ್ಬಿಟ್ರೆ ಹೆಂಗೆ ಮಾಡೋಣ? ಇವಾಗ ಯಪ್ಪ ಭಯವಾಗ್ತೈತೆ ನನಗಂತೂ. ಇವಾಗ ಬೇರೆ ದೇವ್ರು ಬತ್ತೈತೆ ಅಂತ ಹೇಳ್ತಾ ಇದ್ದಾರೆ. ನೋಡಿದೆ ಅಲ್ಲಿ ಗಗನರ್ ಮಂತಾಗಿತ್ತು, ನಾನು ನೋಡಿ ಅದಕ್ಕೆ ಅದೇ ಬಂದುಬಿಟ್ಟೆ. ಭಯವಾಗ್ತೈತೆ ನನಗೆ. ನನ್ನ ಕಿವೆ ಕಿಕ್ಕೆಮ್ಮವು ಅಂತ ನಾನು ಹೇಳ್ಬೋದು. ಆದರೆ ಇವಾಗ ಹೆಂಗೆ ಮಾಡೋಣಪ್ಪ? ಮೊದಲೇ ದೇವರು ಚಾಟಿ ತಾಂಡು ಬತ್ತೈತೆ, ಚಾಟಿ ತಾಂಡು ಸೆಳೆದ್ಬಿಡುತ್ತೆ. ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಏನು ಮಾಡೋಣ ಇವಾಗ? ಏನು ಮಾಡೋಣ? ನಮ್ಮ ಅಮ್ಮನಿನ ಎತ್ತ ಹೋಗಿ ಹೇಳಲ್ಲಪ್ಪ. ಇವಳ್ಗನ ಹೇಳೋಣ ಅಂತಂದರೆ ಇವಳು ಎಲ್ಲವ ಕುಕ್ಕಂಡವಳೆ. ಅಯ್ಯಪ್ಪ, ನನಗಂತೂ ಭಯವಾಗ್ತೈತೆ. ಅದಕ್ಕೆ ಒಳಗೆ ಬಂದು ಕುಕ್ಕಣಿದ್ದೀನಿ ಸುಮ್ಮನೆ. ಭಯವಾಗ್ತೈತೆ. ಏನು ಮಾಡೋಣ ಇವಾಗ? ಕೈ ಕಾಲೆಲ್ಲ ಅದ್ರ ಬಂದಂಗೆ ಆಗ್ತಾ ಇದ್ದಾವೆ. ನನಗಂತೂ ಕೈ ಕಾಲೆಲ್ಲ ನಡುಗ್ತಾ ಇದ್ದಾವೆ. ಏನು ಮಾಡೋಣ ಅನ್ನಿಸ್ತೈತೆ ಇವಾಗ. ಏನು ಮಾಡೋಣ ಇವಾಗ? ಎಲ್ಲಿಗೆ ಹೋಗೋಣ? ಎಲ್ಲಿ ಬಜಿಕೆಮ್ಮನ? ಎಲ್ಲನೋ ಸುಮ್ಮನೆ ಹೋಗೋಣ ಬಸ್ ಹತ್ಕೊಂಡು ಅಂತಂದರೆ ಇವಾಗಂತೂ ಹೋಗೋಕ್ಕಾಗಲ್ಲ. ದೇವ್ರು ಬೇರೆ ಗೊತ್ತಾಯ್ತೆ. ನನ್ನೇ ತೋರಿಸುತ್ತೋ ಏನೋ. ಹೆಂಗೆ ಗೊತ್ತಾಗುತ್ತೋ ಇಲ್ವೋ? ಮೈ ಮೇಲೆ ಬಂದಿರೋದಲ್ಲ, ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಹೊರಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.